ವಿದ್ಯಾನಗರಿ ಬೆಳಗಾವಿಯಲ್ಲಿ ಮಕ್ಕಳು ಕಳ್ಳರ ವದಂತಿ. ಭಿಕ್ಷುಕಿಯನ್ನ ಮಕ್ಕಳ ಕಳ್ಳಿ ಅಂತ ಭಾವಿಸಿ ಧರ್ಮದೇಟು ಕೊಟ್ಟಂತಹ ಘಟನೆ ಇದು ಬೆಳಗಾವಿಯಲ್ಲಿ ನಡೆದಿದೆ. ಮಕ್ಕಳ ಕಳ್ಳರ ವದಂತಿ, ಭಿಕ್ಷುಕಿಯನ್ನ ಮಕ್ಕಳ ಕಳ್ಳಿ ಅಂತ ಭಾವಿಸಿ ಧರ್ಮದೇಟು ಕೊಟ್ಟಿದ್ದಾರೆ. ಬೆಳಗಾವಿ ನ್ಯೂ ಗಾಂಧಿ ನಗರದಲ್ಲಿ ಕೆಲ ಕಾಲ ಗೊಂದಲ ಸೃಷ್ಟಿಯಾಯಿತು. ರಂಜಾನ್ ಪ್ರಯುಕ್ತ ಪ್ರತಿ ವರ್ಷದಂತೆ ಭಿಕ್ಷೆ ಬೇಡಲು ಬಂದಿದ್ದಂತಹ ಮಹಿಳೆ ಭಿಕ್ಷುಕಿಯನ್ನ ಮಕ್ಕಳ ಕಳ್ಳಿ ಅಂತ ಭಾವಿಸಿ ಮಹಿಳೆಯರ ರಂಪಾಟವಾಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಬಂದ ಮಾಳಮಾರುತಿ ಪೊಲೀಸರು ಸಾರ್ವಜನಿಕರ ಮಧ್ಯೆ ಜಟಾಪಟಿ ನಡೆದಿದೆ. ಭಿಕ್ಷುಕಿಯನ್ನ ವಿಚಾರಣೆ ಮಾಡಿದ್ದಾರೆ. ಮಕ್ಕಳ ಕಳ್ಳರ ವದಂತಿ ನಂಬದಂತೆ ಬೆಳಗಾವಿ ಪೊಲೀಸ್ ಕಮಿಷನರ್ ಮನವಿ ಮಾಡಿದ್ದಾರೆ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಕಮಿಷನರ್ ಭೂಷಣ್ ಭರವಸೆಯನ್ನು ಕೊಟ್ಟಿದ್ದಾರೆ. ಹೋದ 2 ವಾರದಿಂದ ಒಂದು ವಾಟ್ಸ್ಆ್ಯಪ್ನಲ್ಲಿ ಒಂದು ಆಡಿಯೋ ಕ್ಲಿಪ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರಲ್ಲಿ ಒಂದು ಲೇಡಿ ಹೇಳ್ತಾರೆ, ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ, ದಟ್ ಅವ್ರ ಮಗು ಜೊತೆಗೆ ಸೈಕಲ್ ರಿಪೇರಿ ಶಾಪ್ಗೆ ಹೋಗುವಾಗ ಯಾರು ಅವ್ರ ಮಗುಗೆ ಕಿಡ್ನ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈ ಆಡಿಯೋ ಕ್ಲಿಪ್ನಲ್ಲಿ ಅವರು ಒಂದು ಅಡ್ರೆಸ್ ಹೇಳಿದ್ದಾರೆ, ಸೈಕಲ್ ಅಂಗಡಿ ಅಪೋಲೋ ಫಾರ್ಮಸಿ ಎದುರುಗಡೆ ಅಂತ. ನಾವು ಕ್ಯಾಂಪ್ ಏರಿಯಾ ಅಂತ ಹೇಳ್ತಾರೆ ಅವರು. ನಾವು ತಕ್ಷಣವೇ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರಿಂದ ಆ ಜಾಗ ವೆರಿಫೈ ಮಾಡಿದ್ದೀವಿ. ಆ ಥರ ಜಾಗ ನಮಗೆ ಯಾವುದೇ ಕಂಡು ಬಂದಿಲ್ಲ. ಹೋದ 2 ತಿಂಗಳಲ್ಲಿ ಯಾವುದೇ ಗ್ಯಾಂಗಿಂದ ಮಗುದು ಕಿಡ್ನ್ಯಾಪಿಂಗ್ದು ಕೂಡ FIR ಯಾವುದೇ ನಮ್ಮ ಬೆಳಗಾವಿ ನಗರದಲ್ಲಿ ದಾಖಲಾಗಿಲ್ಲ. ಬಹುಶಃ ಬೇರೆ ಊರ್ದು ಕ್ಯಾಂಪ್ ಏರಿಯಾ ಬಗ್ಗೆ ಆ ಲೇಡಿ ಮಾತಾಡಿರ್ಬೋದು. ಆದರೆ ನಮ್ಮ ಬೆಳಗಾವಿನಲ್ಲಿ ಸಾಕಷ್ಟು ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಜನ ಅದು ಫಾರ್ವರ್ಡ್ ಶೇರ್ ಮಾಡಿ ಅದನ್ನು ಭಾಳ ಜಾಸ್ತಿ ಅದರ ಬಗ್ಗೆ ಮಾಹಿತಿ ಸ್ಪ್ರೆಡ್ ಮಾಡಿದ್ದಾರೆ. ಇವತ್ತು ಗಾಂಧಿನಗರ್ನಲ್ಲಿ ಕೂಡ ಒಂದು ಲೇಡಿ ಬಂದಿದ್ದಾರೆ, ಮಗಳನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಪೊಲೀಸ್ಗೆ ಮಾಹಿತಿ ಬಂತು. ತಕ್ಷಣವೇ ನಮ್ಮ ಪೊಲೀಸ್ ಅಧಿಕಾರಿ ಹೋಗಿ ಆ ಲೇಡಿಗೆ ಅಲ್ಲಿಂದ ಸಿಕ್ಯೂರ್ ಮಾಡಿ ಒಂದು ವಿಚಾರಣೆ ಮಾಡಿಸಿದ್ದಾರೆ. ಆ ಲೇಡಿ ಏನು ಬೇರೆ ರಾಜ್ಯದವರು ಇಲ್ಲ, ನಮ್ಮ ಬೆಳಗಾವಿ ತಾಲೂಕಾದವರೇ ಇದ್ದಾರೆ. ಮತ್ತು ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ನಾವು ಚೆಕ್ ಮಾಡಿದ್ದೀವಿ. ಅವರು ಭಿಕ್ಷೆ ಮಾಡಿಕೊಂಡು ಜೀವನ ವಹಿಸೋರು ಇದ್ದಾರೆ. ಅವ್ರದ್ದು ಯಾವುದೇ ಕ್ರಿಮಿನಲ್